ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ಮೊದಲು ನೋಡಲು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಂದಿಗೆಗೆ ಸೀರೆ ಉಡಿಸೋದು ಹೇಗೆ ಅಂದ್ಬಿಟ್ಟು ನೋಡೋಣ ಬನ್ನಿ. ಸುಲಭವಾಗಿ ಸುಂದರವಾಗಿ ಸೀರೆ ಉಡಿಸ್ಬೋದು, ಬೇಗ ಆಗುತ್ತಿದ್ದು. ಇದೇ ಥರ ಡಿಫ್ರೆಂಟ್ ಟೈಪ್ಸಲ್ಲಿ ಸೀರೆ ಉಡಿಸೋದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೋಡಿ, ನಾನು ಸಿಲ್ಕ್ ಸ್ಯಾರಿ ತಗೊಂಡಿದ್ದೀನಿ, ಬಾರ್ಡ್ರ್ ಇರೋದು. ಆ ಸೀರೆಯಲ್ಲಿ ಸೆರಗನ್ನ ತಗೊಂಡು, ಸೆರಗು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ಸೆಂಟ್ರಲ್ ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಸೇಫ್ಟಿ ಪಿನ್ ಹಾಕ್ಕೊಂಡು ಸೆರಗಿಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ನೀವು ಅಲ್ಲಲ್ಲಿ ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನು ಪಿನ್ ಹಾಕಿದ್ದೀನಿ ಅಲ್ಲಲ್ಲಿ ಸೇಫ್ಟಿ ಪಿನ್ಸು. ಅದಾದಮೇಲೆ ನಮ್ದೇನಿರುತ್ತೆ ಅಪೋಸಿಟ್ ಸೈಡು ಅದು ನೆರಿಗೆಗೆ ರೆಡಿ ಮಾಡ್ಕೊಬೇಕು. ನೋಡಿ ನಾನು ಹೇಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ. ನೀಟಾಗಿ ಎರಡು ಕಡೆ ಸೆಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ನೀವೇನಾದ್ರು ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಹಬ್ಬಕ್ಕೆ ಮುಂಚೆ ಒಂದೆರಡು ಸತಿ ಟ್ರೈ ಮಾಡಿ, ಹಬ್ಬದ ದಿವಸನೇ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಇನ್ನು ಮಿಕ್ಕಿರೋ ಸೀರೆ ಎಲ್ಲನೂ ಹಿಂಗೆ ಫೋಲ್ಡ್ ಮಾಡ್ಕೊಬೇಕು. ಇದೇ ಥರ ನಾನು ಡಿಫ್ರೆಂಟ್ ಟೈಪ್ಸಲ್ಲಿ ಸೀರೆ ಉಡಿಸಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೀಟಾಗಿ ಎರಡು ಕಡೆ ಸೆಟ್ ಮಾಡಿಕೊಂಡು ನೀವು ಫೋಲ್ಡ್ ಮಾಡ್ಕೊಬೇಕು. ಎಲ್ಲ ಫೋಲ್ಡಿಂಗ್ ಆದಮೇಲೆ ನೋಡಿ, ನಾನು ಆ ಕಡೆ ಸೈಡು ಫುಲ್ಲು ಜೋಡಿಸ್ಕೊಂಡು ಒಂದು ಕ್ಲಿಪ್ ಹಾಕ್ತಾ ಇದ್ದೀನಿ ನಾನು. ಹಾಗೆ ಸೆಂಟ್ರಲ್ ಕೂಡ ಜೋಡಿಸ್ಕೊಂಡು ಒಂದು ಕ್ಲಿಪ್ ಹಾಕ್ತಾ ಇದ್ದೀನಿ. ಆಮೇಲೆ ಕೊನೆಯಲ್ಲೊಂದು ಒಟ್ಟು ನಾನು 3 ಕ್ಲಿಪ್ ಹಾಕ್ತಾ ಇದ್ದೀನಿ. ನೀಟಾಗಿ ಜೋಡಿಸ್ಕೊಳ್ಳಿ, ಆವಾಗ ನೆರಿಗೆಗಳು ನೀಟಾಗಿ ಬರುತ್ತೆ. ನೋಡಿ, ಇವಾಗ ನಾನು ಉಡಿಸ್ತಾ ಇರೋದು ದೇವಸ್ಥಾನದಲ್ಲಿ ಉಡಿಸಿರ್ತಾರಲ್ಲ ಆ ರೀತಿ ಕಾಣಿಸುತ್ತೆ. ತುಂಬ ಈಸಿಯಾಗಿ ಬೇಗ ಕೂಡ ಆಗುತ್ತೆ. ಈ ಟಿಪ್ಸ್ನ ನೀವು ಫಾಲೋ ಮಾಡಿಕೊಂಡ್ರೆ. ಕ್ಲಿಪ್ ಹಾಕ್ತಾ ಇದ್ದೀನಿ ನೋಡಿ. ಈಗ ಸೀರೆ ಇದು ಫೋಲ್ಡಿಂಗ್ ಎಲ್ಲ ರೆಡಿ ಆಗಿದೆ. ಈಗ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡ್ಕೊಳೋದ್ರಿಂದ ನೆರಿಗೆಗಳು ನೀಟಾಗಿ ಸಿಗುತ್ತೆ. ಈಗ ನಾನು ಒಂದು ಸ್ಟೀಲ್ ಬಿನ್ಗೆ ಇಟ್ಟಿದ್ದೀನಿ, ಒಂದು ತೆಂಗಿನಕಾಯಿ ಸ್ವಲ್ಪ ಉದ್ದ ಕಡ್ಡಿನ ಟೈಟಾಗಿ ಕಟ್ಕೊಂಡಿದ್ದೀನಿ. ಕೆಳಗಡೆ ಅಕ್ಕಿ ಇಟ್ಟು ಒಂದು ಪ್ಲಾಸ್ಟಿಕ್ ಚೇರ್ ಇಟ್ಟಿದ್ದೀನಿ ನಾನು, ರೌಂಡ್ ಚೇರು. ನೋಡಿ, ಸ್ವಲ್ಪ ಉದ್ದ ಇಟ್ಟಿದ್ದೀನಿ ನಾನು ಕಡ್ಡಿನ. ನಾವೇನು ಫೋಲ್ಡ್ ಮಾಡ್ಕೊಂಡಿದ್ರಲ್ಲ ಅದನ್ನೆರಡು ಕಡೆ ಬಾರ್ಡ್ರ್ ಬರೋ ಹಂಗೆ ಕೆಳಗಡೆ ಮಾಡ್ಕೊಳ್ಳಿ. ನೋಡಿ, ಸ್ಟ್ರೈಟಾಗಿರ್ಬೇಕದು.
ಮೇಲೆ ಏನು ಮಾಡ್ಕೊಂಡಿದ್ರಲ್ಲ ಅಲ್ಲಿ ಒಂದು ದಾರ ಕಟ್ಕೊಳ್ಳಿ. ಜಾಸ್ತಿ ಏನು ಕಟ್ಕೊಳಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಕಟ್ಕೊಂಡ್ರೆ ಸಾಕು. ಒಂದು ಗಂಟೆ ಹಾಕ್ಕೊಂಡು ಆ ಕ್ಲಿಪ್ ತೆಗ್ದಾಕಿ ಇವಾಗ ಬಿಂದಿಗೆಗೆ ಆ ದಾರನ ಕಟ್ಕೊಳ್ಳಿ. ಟೈಟಾಗಿ ಕಟ್ಕೊಳ್ಳಿ ಇದನ್ನು. ಅದಾದಮೇಲೆ ಸೆರಗು ಏನು ರೆಡಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಹಿಂದೆಯಿಂದ ತಗೊಂಡು ನೋಡಿ, ನೀಟಾಗಿ ಹಂಗೆ ಬರುತ್ತೆ. ಹಿಂದೆಯಿಂದ ತಗೊಂಡು ಫ್ರಂಟ್ ಹಾಕಿ ಮುಂದೆ ಹಾಕಿ ಹಿಂದೆಯಿಂದ ಅದನ್ನು ತಗೊಬೇಕು. ನೋಡಿ, ನೀವು ಇಂಟು ಸೈಜಲ್ಲಿ ನೀವು ತಗೊಬೇಕು. ಸ್ಟ್ರೈಟ್ ಬೇಕಾದ್ರೂ ಹಾಕ್ಕೊಬೋದು, ನೀವು ಆಪೋಸಿಟ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಆಪೋಸಿಟ್ ಹಾಕ್ತಾಯಿದ್ದೀನಿ. ನೀಟಾಗಿ ಅಲ್ಲಿ ಕುಂಡಿಸ್ಕೊಂಡು ಅದಕ್ಕೆ ಒಂದು ಡಾಬ್ ಹಾಕ್ತಾಯಿದ್ದೀನಿ. ನಾನೇನು ಕ್ಲಿಪ್ ಇತ್ತಲ್ಲ ಅದನ್ನು ತೆಗ್ದಾಕಿ ಒಂದು ಸೇಫ್ಟಿ ಪಿನ್ ತಗೊಂಡು ಆ ಕೋಲ್ಗೆ ಮತ್ತು ಎರ್ಜಿರುತ್ತಲ್ಲ ಅದಕ್ಕೆ ಪಿನ್ ಮಾಡ್ಕೊತಾ ಇದ್ದೀನಿ. ಎರಡೂ ಕಡೆನೂ ಹಾಗೆ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಗುಂಡ್ಪಿನ್ ತಗೊತಾ ಇದ್ದೀನಿ ನಾನು. ಗುಂಡ್ಪಿನ್ ತಗೊಂಡು ನೆರಿಗೆಗಳೇನು ಐರನ್ ಮಾಡಿರ್ತೀರಲ್ಲ ಅದು ಹಾಗೆ ಸಿಗುತ್ತೆ ನೋಡಿ. ಗುಂಡ್ಪಿನ್ನ ಅಲ್ಲಿ ಸೆಟ್ ಮಾಡ್ಕೊಬೇಕು ನೀವು. ನೆರಿಗೆ ತಗೊಂಡು ನೀವು ಸ್ಟೆಪ್ ವೈಸ್ ನೀವು ಗುಂಡ್ಪಿನ್ ಹಾಕ್ಕೊಳ್ಳಿ, ಹಾಗಾಗೆ ಸಿಗುತ್ತೆ ನಿಮಗೆ. ಸ್ಟೆಪ್ ವೈಸ್ ಮಾಡ್ತಾ ಬಂದರೆ ಲುಕ್ಕು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಗೊತ್ತಾಗ್ತಾ ಇದೆಯಾ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ. ಒಂದೊಂದು ನೆರಿಗೆನೂ ನಾನು ಗುಂಡ್ಪಿನ್ ಹಾಕ್ತಾ ಇದ್ದೀನಿ. ತಿರ್ಗಾ ತೆಗಿಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಗುಂಡ್ಪಿನ್ ತೆಕ್ಕೊಳ್ಳಿ, ಇಲ್ಲಾಂದರೆ ಸೀರೆ ಹಾಳಾಗುತ್ತೆ. ನೋಡಿ, ನಾನು ಎರಡೂ ಸೈಜ್ ಕೂಡ ನಾನು ಗುಂಡ್ಪಿನ್ ಹಾಕಿ ಸೆಟ್ ಮಾಡಿದ್ದೀನಿ. ಸ್ವಲ್ಪ ನೆರಿಗೆನ ಸೆಂಟ್ರಲ್ಲಿ ಬಿಟ್ಟಿದ್ದೀನಿ ಹಾಗೆ. ಈಗ ಸೀರೆ ಉಡ್ಸಿದ್ದು ರೆಡಿ ಆಗಿದೆ, ಡೆಕೋರೇಟ್ ಮಾಡೋಣ. ನೋಡಿ, ನಾನು ಬ್ಯಾಂಗಲ್ ಸ್ಟೋರಲ್ಲಿ ಸಿಗೋ ಕೈಗಳು ರೆಡಿಮೇಡ್ ಕೈ ಇಡ್ತಾ ಇದ್ದೀನಿ. ಅಲ್ಲಿ ಗ್ಯಾಪ್ ಸಿಗುತ್ತೆ ನಿಮಗೆ, ಆರಾಮಾಗಿ ಕೈ ಇಡ್ಬೋದು. ಅಲ್ಲಿ ದಾರ ಕೂಡ ಕೊಟ್ಟಿರ್ತಾರೆ, ಅದನ್ನು ಕಡ್ಡಿಗೆ ಕಟ್ಕೊಳ್ಳಿ. ನೀಟಾಗಿ ಸೆಟ್ ಮಾಡಿಕೊಂಡು ದಾರ ಕಟ್ಕೊಳ್ಳಿ. ನಾನು ಜಡೆ ಹಾಕ್ತಾ ಇದ್ದೀನಿ. ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ನೀವು ಜಡೆ ಹಾಕ್ಬಿಟ್ಟು ಹಿಂದೆ ಕಟ್ಟಿ ಒಂದು ಪಿನ್ ಹಾಕ್ಕೊಳ್ಳಿ. ನಾನೊಂದು ಸರ ಹಾಕ್ತಾ ಇದ್ದೀನಿ. ಸರ ಆದಮೇಲೆ ನಾನು ಮುಖವಾಡ ಕಟ್ತಾ ಇದ್ದೀನಿ. ನೋಡಿಕೊಂಡು ಮುಖವಾಡ ಕಟ್ಟಿ ಈಗ ರೆಡಿ ಆಯಿತು ನೋಡಿ. ಎಷ್ಟು ಬೇಗ ಆಯಿತು ಅಂದ್ಬಿಟ್ಟು ಸೀರೆ ಪಿನ್ ಮಾಡ್ಕೊಳೋದಷ್ಟೇ ಟೈಮು. ನೀವು ಬೇಗನೆ ಲಕ್ಷ್ಮಿ ಅಲಂಕಾರ ಎಲ್ಲನೂ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಮೊದಲು ನೋಡಲು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.